ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷವಾದ ಸಂದರ್ಶನಕ್ಕೆ ಎಲ್ಲರಿಗೂ ಸುಸ್ವಾಗತ. ಕಿರುತೆರೆಯ ಚಿತ್ರಗಳ ಮೂಲಕ ಬೆಳ್ಳಿ ಪರದೆಗೂ ಕಾಲಿಟ್ಟಿರುವ ಶ್ರೀಯುತ ಸತ್ಯಾರವರು ಮಂಡ್ಯದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ಕಲಾವಿದರ ಸಾಲಿನಲ್ಲಿ ಒಬ್ಬರಾಗಿದ್ದಾರೆ. ನಮಸ್ಕಾರ ಸತ್ಯ ಅವರೇ. ನಮಸ್ಕಾರ ಮೇಡಮ್. ಸರ್, ನೀವೀಗ ಚಲನಚಿತ್ರ ಹಾಗೂ ಕಿರುತೆರೆಯಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರಾ. ಈ ಅಭಿನಯಕ್ಕೆ ನಿಮಗೆ ಮುಖ್ಯ ಪ್ರೇರಕರು ಯಾರು ಅಥವಾ ಇನ್ಸ್ಪಿರೇಷನ್ ಯಾರು ಅಂತ ನನಗೆ ಸ್ವಲ್ಪ ಹೇಳ್ತೀರಾ? ಮೇಡಮ್, ನಾನು ಹೇಳ್ತೀನಿ. ನನ್ನ ಹೆಸರು ಮಂಡ್ಯ ಸತ್ಯ ಅಂತ. ನಾನು ಚಲನಚಿತ್ರ ಹಾಗೂ ಧಾರಾವಾಹಿ ನಟ. ನಾನು ಚಿಕ್ಕ ವಯಸ್ಸಿದ್ದೊಮ್ಮೆ ಬಹಳ ಈ ನಟನೆ ಬಗ್ಗೆ ಹುಚ್ಚಿತ್ತು. ಆಗ ಈಗ ನಮ್ಮ ತಂದೆ ಹರಿಕಥೆ ದಾಸರು, ಹಾಗೆ ನಮ್ಮ ತಾಯಿಯವರ ಚಿಕ್ಕ ತಾತ ಅಂತ ಅನ್ಸ್ಕೊಂಡವರು KS ಅಶ್ವಥ್ರವರು ಮತ್ತು ಶಂಕರ ಅಶ್ವಥ್ರವರು. ಇವರೆಲ್ಲ ನಮ್ಮ ಬ್ಯಾಕ್ಗ್ರೌಂಡಲ್ಲೂ ನಾವು ಕಲಾವಿದರ ವಂಶದಿಂದಲೇ ಬಂದವರು. ಹಾಗಾಗಿ ನಾನು ಕಾಲೇಜು ಹೈಸ್ಕೂಲ್ ದಿನಗಳಲ್ಲಿ ನಾಟಕಗಳನ್ನ ಆಡ್ತಿದ್ದೆ. ಹಾಗೇ ನನಗೆ ಉತ್ತೇಜನ ನನ್ನ ಮಾಸ್ಟ್ರುಗಳೆಲ್ಲ ಕೊಟ್ಟು ಕಡೆಗೆ ಏನು ಮಾಡಿದ್ವಿ, ಹಲವಾರು ನಾಟಕಗಳು, ಪೌರಾಣಿಕ ಡ್ರಾಮ್ಗಳೆಲ್ಲ ಮಾಡಿಕೊಂಡು ಬಂದೆ. ಆವಾಗಿನಿಂದ ಈ ಗೀಳು ಅಂಟಿಕೊಂಡಿತು. ಅನಂತರ ಬರ್ತಾ ಧಾರಾವಾಹಿಗಳಲ್ಲಿ ನಮ್ಮ ಏನು ಗಾಡ್ ಫಾದರ್ ಅಂತ ಹೇಳ್ತೀವಲ್ಲ, ಹಾಗೆ ಸಾಯಿ ಪ್ರಕಾಶ್ ಅವರು, ಆಮೇಲೆ ಬಿ ರಾಮಮೂರ್ತಿಯವರು, ಇವರೆಲ್ಲ ಸೇರಿ ನನಗೆ ಆಗ ನಮ್ಮ ಸಾಯಿ ಪ್ರಕಾಶ್ ಅವರು ಒಂದು ಸಾರಿ ನಾನು ಭೇಟಿ ಮಾಡಿದಾಗ ಅವ್ರನ್ನ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದರು. ಸ್ವರ್ಣ ಸಂಸಾರ ಅನ್ನೋ ಒಂದು ಚಿತ್ರದಲ್ಲಿ ನನಗೆ ಆಫೀಸರ್ ಕೊಟ್ಟಿದ್ದರು. ಅನಂತರ ಅವರು ಹಲವಾರು ಚಿತ್ರಗಳು ಮಾಡಿದೆ. ರೌಡಿ MLA, ಮುದ್ದಿನ ಮಾವ, ಸ್ವರ್ಣ ಸಂಸಾರ, ಇದೇ ಥರ ಒಂದು 10-15 ಸಿನಿಮಾಗಳನ್ನ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಬಿ ರಾಮಮೂರ್ತಿಯವರು ಹೀರೋ ಅಂತ ಸುಮಾರು ಅವ್ರ ಜೊತೆಲೂ ಸಿನಿಮಾಗಳು ಮಾಡಿದೆ. ಅನಂತರ ನಾನೇನು ಮಾಡಿದೆ, ಮಾಡ್ತಾ ನನಗೆ ರವಿಕಿರಣ್, ಆಗಿನ ಕಾಲದಂಥ ರವಿಕಿರಣ್ ಅವರು ಹಲವಾರು ಧಾರಾವಾಹಿಗಳು ತೆಗಿತಿದ್ರು. ಆ ಧಾರಾವಾಹಿಗಳಲ್ಲಿ ಅವ್ರನ್ನ ಪರಿಚಯ ಆಗಿ ಹಲವಾರು ಧಾರಾವಾಹಿಗಳಲ್ಲಿ ಮಾಡಿದೆ. ಈಗ ನನ್ನ ನಟನೆ ಮುಂದುವರ್ಕೊಂಡು ಬಂದು ಈಗ ನಾನೇ ಸ್ವಂತಹ ಅಂದರೆ ಕಿರುಚಿತ್ರಗಳನ್ನ ಮಾಡಿಕೊಂಡು ಬರ್ತಾಯಿದ್ದೀನಿ. ನನ್ನ ಸ್ನೇಹಿತ ನಾನು ಇಬ್ಬರು ಸೇರಿ ಜನಾರ್ದನ್ ಕೊಂಡ್ಲಿ ಅಂತಾರೆ, ನಾವಿಬ್ಬರು ಸೇರಿ ಹಲವಾರು ಕಿರುತೆರೆ ಧಾರಾವಾಹಿಗಳನ್ನ ಮಾಡ್ತಾಯಿದ್ವಿ. ಈಗ 25 ಕಿರುತೆರೆ ಅಂದರೆ ಎಪಿಸೋಡ್ಗಳನ್ನ ಮಾಡ್ತಾಯಿದ್ವಿ. ಅದರದ ಫಂಕ್ಷನ್ನು ಮಾಡಬೇಕು ಅಂತಿದ್ವಿ. ಏನೇ ಆದರೂ ನಾವು ಮಾಡ್ತಿರುವಂಥ ಒಂದು ಕಥೆಗಳಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್, ಒಂದು ಉತ್ತಮವಾದ ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸೀರಿಯಲ್ಗಳನ್ನ ಮಾಡ್ತಾಯಿದ್ವಿ. ಅದರ ಜೊತೆಗೆ ನಾನು ಮತ್ತು ನಮ್ಮ ಜನಾರ್ದನ್ ಕೊಂಡ್ಲಿ ಅಂದಾಗೆ ನಾವು ಹಾಸ್ಯನ ಜಾಸ್ತಿ ಪ್ರಧಾನವಾಗಿ ಎಲ್ಲ ಸೀರಿಯಲ್ಗಳಲ್ಲೂ ತೊಡಗಿಸ್ಕೊಳ್ತಾ ಇದ್ವಿ. ಅನಂತರ ಅದೇ ಹಾಸ್ಯನ ನನ್ನ ಸ್ನೇಹಿತರುಗಳೆಲ್ಲ ರೇಗಿಸಿದ್ರಿಂದ, ಯಾವತ್ತೂ ರೇಗಿಸ್ತಾರೆ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಯಾರು ರೇಗಿಸ್ತಾರೋ ನಾವು ಬೆಳೀಲಿ ಅನ್ನೋದಕ್ಕೋಸ್ಕರ ಅರ್ಥ ಮಾಡಿಕೊಂಡು ಹಲವಾರು ನಾನು ಮತ್ತು ಹಾಸ್ಯ ಅಂತ ಕಾರ್ಯಕ್ರಮನ ಇದುವರೆಗೂ 1300 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಹಲವಾರು ಊರುಗಳು, ಮಂಗಳೂರು, ಬೆಂಗಳೂರು, ಭದ್ರಾವತಿ ಎಲ್ಲ ಕಡೆಗೂ, ಮಂತ್ರಾಲಯಕ್ಕೂ ಹೋಗಿ ಅಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್, ಈಗ ನಿಮ್ಮ ಹಾಸ್ಯ ಚಲನಚಿತ್ರ ಆಗ್ಬೋದು ಅಥವಾ ಹಾಸ್ಯ ಕಿರುತೆರೆ ಆಗ್ಬೋದು ಅಥವಾ ಪ್ರೋಗ್ರಾಮ್ ಕೊಟ್ಟಿರ್ಬೋದು, ಅದರಲ್ಲಿ ಜನಗಳ ಒಂದು ಅಭಿಪ್ರಾಯ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ? ಮೇಡಮ್, ನಾವು ಹಾಸ್ಯ ಕಾರ್ಯಕ್ರಮ ಅಂತಂದರೆ ನಾವು ಮೈಕ್ ಮುಂದೆ ನಿಂತ್ಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ ಅದು. ಹೇಗೆ ಕಾಮಿಡಿ ಕಿಲಾಡಿಗಳು ಬರುತ್ತೋ ಅದೇ ಥರ ನಾವು ಪಾತ್ರಕ್ಕೆ ತಕ್ಕಂಥ ವೇಷಭೂಷಗಳನ್ನ ಹಾಕ್ಕೊಂಡು ನಾವು ಹಾಸ್ಯ ಕಾರ್ಯಕ್ರಮ ಕೊಡ್ತೀವಿ. ಜನಗಳು ಅದನ್ನೇ ಬಹಳ ಆನಂದ ಪಡ್ತಾರೆ ಮೇಡಮ್. ಫಾರ್ ಎಕ್ಸಾಂಪಲ್ ನೋಡಿ, ಉದಾಹರಣೆ ನಾನು ಹೇಳಬೇಕು ಅಂದರೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಫ್ರೆಂಡ್ ಹೇಳ್ತಾನೆ, ಈಗ ಕೇಳೋಣ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಅಂತಾನೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋದ್ರೊಳಗೆ ನಾನೇನು ಮಾಡ್ತೀನಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಜನಗಳ ಮಧ್ಯೆ ಎಲ್ಲ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬರ್ಬೇಕಾ, ಸಿಂಗಲಾಗಿ ಬದಲೆಲ್ಲ ಮಾಡ್ತೀಯಾ ಅಂದರೆ, ಅಣ್ಣ ಯಾಕಣ್ಣ ಇದನ್ನು ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತ. ಸಿಂಗಲ್ಲಾಗಿ ಬಂದರೆ ಏನೋ ಮಾಡ್ತೀವಿ ಅಂದರೆ, ಅನಂತರ ಇವನೇನು ಮಾಡ್ತಾನೆ, ಬೇರೆ ಹಾಡು ಹೇಳು ಅಂತ ಹೇಳ್ತೀನಿ. ಅವಾಗೇನು ಮಾಡ್ತಾರೆ, ಇವನು ಹೇಳ್ತಾನೆ ಒಡಿ ಮಗ ಬಿಡಬೇಡ ಇವನ್ನ ಅಂತಾನೆ. ಈ ಹಾಡನ್ನ ಏನು ಮಾಡ್ತಾನೆ, ಈ ಕುಡಿದವನು ನನಗೇ ಹೇಳ್ತಿದ್ದಾನೆ ಅನ್ನೋ ಪರಿವರ್ತನೆಯಿಂದ ಅವನು ಇದನ್ನು ಮಾಡ್ತಾನೆ. ಆದರೆ ಹಾಡಿಗೂ ಇದಕ್ಕೂ ಸಂಬಂಧ. ಈ ಥರದ ಹಾಸ್ಯಗಳನ್ನ ನಾವು ಪ್ರತಿಯೊಂದು ಕಡೆನೂ ನಾವು ಕೊಟ್ಕೊಂಡು ಹೋಗ್ತೀವಿ. ಜನ ಭಾಳ ಇಷ್ಟಪಡ್ತಾರೆ ಸರ್, ಒಂದು ಸಣ್ಣ ನಟನೆಯನ್ನು ಮಾಡಿ ತೋರ್ಸೋಕ್ಕಾಗುತ್ತಾ ನಿಮ್ಗೆ ಇಷ್ಟವಾದಂಥ ಒಂದು ಪಾತ್ರ? ಅದೇ ಈಗ ನಾನು ಹೇಳಿದ್ನಲ್ಲ, ಕುಡುಕನ ಆ್ಯಕ್ಟಿಂಗು ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಅದೇ ಕುಡುಕನ ಆ್ಯಕ್ಟಿಂಗ್ ಮಾಡ್ತೀನಿ. ಕೆಲವು ಟೈಮಲ್ಲಿ ನಾವು ಹಾಸ್ಯ ಮಾಡುವಾಗ ಬಿಕ್ಕಲ್ ಮಾಡ್ತೀವಿ ನೋಡಿ. ನನ್ನ ಫ್ರೆಂಡ್ ಹೇಳ್ತಾನೆ, ನಾವಿಬ್ಬರು ಸೇರ್ಕೊಂಡು ಮಾಡ್ತೀವಿ ನೋಡಿ. ಏನು ಕೆಲಸ ಮಾಡಿದ್ರು ಮಾಡ್ಬೋದು, ಈ ಬ್ರೋಕರ್ ಕೆಲಸ ಮಾತ್ರ ಮಾಡಬಾರ್ದು.
ಯಾಕಂದ್ರೆ ಹುಡುಗಿ ತೋರಿಸೋದು ಹುಡುಗನ ತೋರಿಸೋದು ಇವರಿಬ್ರು ಒಪ್ಪದೇ ಇರೋದು ಅನ್ನುವಾಗ ನನ್ನ ಮನೇಲಿ ನನ್ನ ಬಾಮೈದ ಬೇರೆ ಇದ್ದಾನೆ. ಅಯ್ಯೋ ಅವ್ನ ಕಾಟ ಅನ್ನೋದು ಕರೆಕ್ಟಾಗಿ ನಾನು ಜನ ಮಾಮ ಮಾಮ ಇದು ಹುಡುಗಿ ತಿಕ್ಕಿಲ್ವಾ ಅಂತೀನಿ. ಏನದು ಹುಡುಗಿ ತಿಕ್ಕಿಲ್ವಾ ಅಂತೀನಿ. ಏನೋ ತಿಕ್ಕೋದು, ನಿಮ್ಮ ಅಕ್ಕ ಪಾತ್ರೆ ತಿಕ್ಕಿದ ಅದೆಲ್ಲ ಹುಡುಗಿ ತಿಕ್ಕಿಲ್ವಾ, ಓ ಸಿಕ್ಕಿಲ್ವಾ ಅಂತನಾ, ನೋಡೋಣ ಬಿಡಪ್ಪ ಮುಂದಿನ ವಾರ ಒಂದು ಹುಡುಗಿನ ನಾನು ನೋಡ್ಕೊಂಡು ಬರ್ತೀನಿ. ಮಾಮ ನೀವು ಹುಡುಗಿನ ಉದ್ದಕ್ಕೆ ಬೇಡ ಬಿಡು ಅಂತೀನಿ. ಏನಾ ಉದ್ದಕ್ಕೆ ಬೇಡ, ಏನು ಹಂಗಂದ್ರೆ ಹುಡುಕ ಬೇಡ, ಯಾಕಪ್ಪ ನಾನೇ ಒಂದು ಹುಡುಗಿನ ಅವನ್ ಮಾಡ್ಬಿಟ್ಟಿದ್ದೀನಿ ಅಂತಾನೆ. ಒಡೆದಾಗ ನೋಡು ಅವನ್ ಮಾಡಿದಾನಂತೆ. ಅಲ್ಲ ಮಾಮ ಅವನ್ ಕೆಟ್ಟದ್ದು ಮಾಡ್ತೀಯ? ಇಲ್ಲ ಬಾಬಾ ಕೆಟ್ಟದ್ದು ಮಾತಾಡಲ್ಲ, ನಾನೇ ಒಂದು ಹುಡುಗಿನ ಅವು ಪ್ರೀತಿ ಓಹೋ ಲವ್ ಮಾಡಿದೀಯಾ? ಈ ಥರನೇ ನಮ್ಮದು ಆಸೆನ ಒಂದು 5 ನಿಮಿಷ ಎಳ್ಕೊಂಡು ಭಾಳ ಜನಗಳಿಗೆ ರಂಜನೆ ಕೊಡ್ತೀವಿ ಅಂತ ಹೇಳ್ತೀವಿ ಮೇಡಮ್. ಪತ್ರಿಕೆಗಳಲ್ಲೂ ಅವರ ನಟನೆಯ ಬಗ್ಗೆ ಕುರಿತು ಬರೆದಿದ್ದಾರೆ. ವಿಶೇಷವಾಗಿ ರಾಜ್ಯೋತ್ಸವದ ಪುರಸ್ಕಾರವನ್ನು ಕೂಡ ಅವರು ಪಡೆದಿದ್ದಾರೆ. ಈಗ ಮುಂದೆ ಅವರ ಮಾತುಗಳನ್ನು ಕೇಳೋಣ. ಮತ್ತೊಂದು ಪ್ರಶ್ನೆ, ನೀವು ಎಷ್ಟು ಕಿರುಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀರಾ ಸರ್? ಮೇಡಮ್ ನಾನು ಇದುವರೆಗೂ ಒಂದು 80-90 ಕಿರುಚಿತ್ರಗಳನ್ನು ಮಾಡಿದ್ದೀನಿ. ಆ ಕಿರುಚಿತ್ರಗಳಿಗೆ ಪ್ರೇರಣೆ ಏನು ಅಂತಂದರೆ, ನಮ್ಮ ಮಂಡ್ಯದಲ್ಲಿ PES ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಇದ್ದರು, ರಂಗಸ್ವಾಮಿಯವರು ಅಂತ. ಅವರು ನಾನು ಹೇಳ್ತಿರೋದು 20 ವರ್ಷದ ಕೆಳಗಡೆ. ಯಾಕೆಂದರೆ ಅಣ್ಣವ್ರು ಹೇಳ್ತಾರೆ, ಒಂದು ತುತ್ತು ಅನ್ನ ಹಾಕಿದವರು ಅನ್ನದಾತರು ಅಂತ. ಆ ಟೈಮಲ್ಲಿ ರಂಗಸ್ವಾಮಿಯವರು ನಮ್ಗೆ ಇಂಜಿನಿಯರಿಂಗ್ ಪ್ರೊಫೆಸರ್ ಆದ್ರೂ ಅವರು ಮೇಯ್ನ್ ಪಾತ್ರ ಮಾಡಿಕೊಂಡು ನಮ್ಗಳಿಗೆಲ್ಲ ಒಳ್ಳೊಳ್ಳೆ ಬೆಳೆಸಿದ್ದಾರೆ. ಅವರು ಅನ್ನದಾತರು ಅಂತಲೇ ಹೇಳ್ಬೋದು. ಆಗ್ಲಿಂದನೇ ನಾವು ಸ್ವತಂತ್ರವಾಗಿ ಈ ಕಿರುಚಿತ್ರಗಳನ್ನ ಮಾಡಿಕೊಂಡು ಬಂದಿದ್ದೀವಿ, ಇದುವರೆಗೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮೇಡಮ್ ನನಗೆ ಹಲವಾರು ಪ್ರಶಸ್ತಿಗಳು ಜೊತೆಗೆ ಬಂದಿದೆ. ಹೇಗೆ ಅಂತ ನೀವು ಅವಳೇ ಕೇಳಿದ್ರೆ ಪ್ರಶಸ್ತಿಗಳು ಯಾವಾಗ ಬಂದಿದೆ ಅಂತ. ನನಗೆ ಹಲವಾರು ಒಂದು 30-40 ಸಂಸ್ಥೆಯವರು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಚೈತನ್ಯ ರತ್ನ ಪ್ರಶಸ್ತಿ ಬಂದಿದೆ, ನಮ್ಮ ಪೋಷಕ ಕಲಾವಿದರ ಸಂಘದ ಅದರ ಪ್ರಶಸ್ತಿನೂ ಬಂದಿದೆ, ಕದಂಬ ಸೇನೆ ಪ್ರಶಸ್ತಿ ಬಂದಿದೆ, ಚಾಣಕ್ಯ ಮಕ್ಕಳ ಕೂಟದ್ದು ಬಂದಿದೆ, ಕನ್ನಡ ಸಾಹಿತ್ಯ ಪರಿಷತ್ ಬಂದಿದೆ. ಹೀಗೆ ಸುಮಾರು ಹೇಳ್ತಾ ಹೋದರೆ ಹಲವಾರು ಸಂಘ ಸಂಸ್ಥೆಯವರು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ ಮೇಡಮ್. ಇದ್ರ ಜೊತೆಗೆ ಮೇಡಮ್ ನಾವು ಇದನ್ನು ಹಾಬಿ ಅಂತನೂ ಅನ್ನಂಗಿಲ್ಲ, ವೃತ್ತಿ ಅಂತ ಅನ್ನೋಂಗಿಲ್ಲ. ಇತ್ತೀಚೆಗೆ ನಾವು ಕಲೆನ ವೃತ್ತಿ ಅಂತ ಮಾಡ್ಕೊಂಡಿದ್ವಿ. ನಮ್ಮ ಬದುಕಕ್ಕೋಸ್ಕರ ನಾನೇನು ಮಾಡ್ತೀನಿ, ಜೊತೆಗೆ ಫೋಟೋಗ್ರಾಫರ್. ನಾನು 40 ವರ್ಷ ಆಯಿತು ಮೇಡಮ್ ನಾನು ಫೋಟೋಗ್ರಫಿ ಫೀಲ್ಡಿಗೆ ಬಂದು. ಹಾಗೂ ಸುಮಾರು ಮದುವೆಗಳಲ್ಲಿ, ಉಪನಯನಗಳಲ್ಲಿ, ಬರ್ತ್ಡೇನಲ್ಲಿ, ನಾಮಕರಣಗಳಲ್ಲಿ. ಯಾಕೆಂದರೆ ನೀವು ತಿಳಿದಿರೋ ಹಾಗೆ ಕಲೆಯನ್ನು ನಂಬಿಕೊಂಡು ಬದುಕೋದು ಬಹಳ ಕಷ್ಟ. ಯಾಕೆಂದರೆ ನನ್ನ ಕಲೆ ಬಗ್ಗೆ ನಾನೇನು ಕೆಟ್ಟದಾಗಿ ಹೇಳ್ತಿಲ್ಲ. ಅದ್ರ ಜೊತೆಗೆ ವೃತ್ತಿ ಜೊತೆಗೆ ಇನ್ನೊಂದು ವೃತ್ತಿ ಇಟ್ಕೊಳ್ಬೇಕು ಅಂತೇಳಿ ನಾನು ನನ್ನ ಜೀವನಕ್ಕೆ ನಾನು ಒಂದು ಫೋಟೋಗ್ರಫಿ ಮಾಡ್ತೀನಿ, ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಒಳ್ಳೆಯ ವೃತ್ತಿ ಹುಡುಗರನ್ನೆಲ್ಲ ಇಟ್ಕೊಂಡು ಕೆಲಸಗಳಿಗೆಲ್ಲ ಹೋಗ್ತೀನಿ. ಹಾಗೆ ನನ್ನ ಜೊತೆಗೆ ನನ್ನ ಶ್ರೀಮತಿ ಬಹಳ ಸಾಥ್ ಕೊಡ್ತಾಳೆ ಅಂತಲ್ಲ, ಸಹಾಯ ಮಾಡ್ತಾಳೆ. ಯಾಕೆಂದರೆ ಯಾವುದೇ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರಲೇಬೇಕಂತೆ. ಅವರು ಉತ್ತೇಜನ ಇದ್ದಾರೆ, ಏನೂ ಆಗಲ್ಲ. ನಾವು 12 ಗಂಟೆಗೆ ಬರ್ತೀವಿ, ಶೂಟಿಂಗು ಫೋಟೋಗ್ರಫಿನ ತೆಗೆದು. ಆವಾಗ ಅವರು ಬಾಗಿಲು ತಗೊಂಡು ಗಂಟು ಹಾಕ್ಕೊಂಡ್ರೆ ನಮಗೆ ಭಾರಿ ದಿವಸ ಏನೂ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಿರಲಿಲ್ಲ. ಹಾಗೆ ನನ್ನ ಶ್ರೀಮತಿ ಭಾಗ್ಯಶ್ರೀ ಅಂತ, ನನ್ನ ಮಗಳು ಅಪೂರ್ವ ಅಂತ. ಹಾಗೆ ಅವರಿಬ್ಬರು ಸಹಾಯದಿಂದ 2 ಕಣ್ಣುಗಳಿದ್ದಾಗೆ ಅವರ ಪ್ರೋತ್ಸಾಹದಿದ್ದರೆ ನಾವೊಂಚೂರು ಬೆಳೆಯೋಕ್ಕಾಯ್ತು ಅಂತ ಈ ಟೈಮ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮಸ್ಕಾರ. ಮತ್ತೊಂದು ಸಣ್ಣ ಕ್ವಶನ್ ಸರ್, ನೀವು ಮುಂದೆ ಇನ್ನು ಏನು ಮಾಡಬೇಕು ಅಂತಿದ್ದೀರಾ? ಇದೇ ಕಿರುತೆರೆಯನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಥವಾ ಚಲನಚಿತ್ರದಲ್ಲಿ ನಟನೆ ಮಾಡ್ತಾ? ಚಲನಚಿತ್ರದಲ್ಲೂ ನಾನು ಒಂದು 40-45 ಚಲನಚಿತ್ರಗಳಲ್ಲಿ ಮಾಡಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು, ಅಂದರೆ ಮೇಜರ್ ಪಾತ್ರ ಇಲ್ಲದೆ ನಾವು ಆಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಪಾತ್ರ, ಗೌಡನ್ ಪಾತ್ರ, ಭಿಕ್ಷಕ, ಎಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ಈಗ ಚಿತ್ರರಂಗ ಸ್ವಲ್ಪ ಏನು ಬೆಳೀತಾ ಇಲ್ಲ, ಅಂದರೆ ನೋಡೋದು ಕಡಿಮೆ ಆಗಿದೆ. ಏಕೆಂದರೆ ಇಲ್ಲಿ ಇದು ಏನೇನೋ ಟಿ ವಿಗಳಲ್ಲೂ ಎಂಥದ್ದು ಇದುಗಳು ಬರ್ತದೆ, ಧಾರಾವಾಹಿದಲ್ಲ, ಎಲ್ಲರೂ ಆರ್ಟಿಫಿಷಿಯಲ್ ಇದರಲ್ಲೆಲ್ಲ ನೋಡೋದ್ರಿಂದ ಕಿರುತೆರೆಗೆ, ಸಿನಿಮಾ ಲ್ಯಾಂಡ್ಗೆ ಬಂದು ನೋಡುವಂಥ ಜನ ಕಡಿಮೆ. ಈಗ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಕಿರುತೆರೆನಲ್ಲಿ ಅದಕ್ಕೆ ಭಾಳ ಜನ ಎಂಕರೇಜ್ ಕೊಡೋದ್ರಿಂದ ನಾವು ಒಂದು 10-15 ನಿಮಿಷದಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಮೆಸೇಜ್ ಇರುವಂಥ ಕಿರುಚಿತ್ರಗಳು ನೋಡಿ ಮೇಡಮ್. ನಾವು ಇರೋದ್ರೊಳಗೆ
ನಾವು ಸತ್ರೂ ಅವೆಲ್ಲ ಜೀವಂತವಾಗಿರುತ್ತವೆ. ನಾವೇನಾದರೂ ಒಂದು ಸಮಾಜಕ್ಕೊಂದು ಕೊಡುಗೆ ಕೊಡಬೇಕಲ್ವಾ, ಆ ಕೊಡುಗೆನ ಈ ರೂಪದಲ್ಲಿ ಕೊಡೋಣ ಅಂತೇಳಿ ನಾನು ನನ್ನ ಸ್ನೇಹಿತ ಸಣ್ಣ ಬಡ್ಜೆಟ್ ಆದರೂ ಒಳ್ಳೆ ಮೆಸೇಜ್ನ ಕೊಟ್ಕೊಂಡು ಬರ್ತಾಯಿದ್ದೀವಿ. ಇದುವರೆಗೂ 23 ಚಿತ್ರಗಳಾಗಿದೆ. ಇನ್ನೆರಡು ಚಿತ್ರ ಮಾಡಿ ಒಂದು ಫಂಕ್ಷನ್ ಮಾಡ್ತೀವಿ. ಆ ಫಂಕ್ಷನಲ್ಲಿ ಒಳ್ಳೊಳ್ಳೆ ಕಲಾವಿದರನ್ನ, ಸಾಹಿತಿಗಳನ್ನ ಕರಿತೀವಿ. ಅವ್ರು ಬೈದಾರೋ ಬೈಬೋದು, ಹೊಗಳಾರೋ ಹೊಗಳ್ಬೋದು. ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಮುಂದುವರ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಇದೆ ಮೇಡಮ್. ಬಹಳ ಸಂತೋಷ ಸರ್, ನಿಮ್ಮದು ಇವೆಲ್ಲ ಕೇಳಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಜೊತೆಗೆ ನಿಮಗೆ ಎಲ್ಲ ಕಡೆಯಿಂದಲೂ ಸಹ ಪ್ರೋತ್ಸಾಹ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ನೀವು ಹೇಳೋದೇ ಮರ್ತ್ಬಿಟ್ಟಿದೆ ನೋಡಿ. ನಮ್ಗೆ ಈ ಕಿರುಚಿತ್ರಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ತಾತ ಅಂತ ಚಿಕ್ಕ ತಾತ ಅಂತ ಅಶ್ವಥ್ ಅವ್ರು ಹೇಳಿದ್ರು. ಅಶ್ವಥ್ ಅವ್ರ ಮಗ ಶಂಕರ್ ಅಶ್ವಥ್ ಅವರು ಅಷ್ಟೇ ನನ್ನ ಸೇರಿಸ್ಕೊಂಡು ನಾನು ಅವರಿಬ್ಬರು ಒಂದು 7-8 ಧಾರಾವಾಹಿಗಳನ್ನ ತೆಗೆದಿದ್ದೀವಿ. ಈಗಲೂ 2-3 ತೆಗಿಬೇಕು ಅಂತಿದ್ದೀವಿ. ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅಂದರೆ ನಾವು ಯಾವುದೇ ಇಲ್ಲಿ ಪ್ರೀತಿ ಪ್ರೇಮದಿಲ್ವೇ ಇಲ್ಲ ಮೇಡಮ್. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದನ್ನು ನಾವು ತೆಗಿತೀವಿ. ನಮ್ಮ ಮಾವ ಶಂಕರೇಶ್ವರ ಅವರ ಉತ್ತೇಜನದಿಂದಲೇ ನಾವು ಬೆಳೀತಾ ಇದ್ದೀವಿ ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ಇಷ್ಟು ತನಕ ತುಂಬ ಅತ್ಯುತ್ತಮವಾಗಿ ನೀವು ಮಾತಾಡಿದ್ರಿ, ಅದ್ರ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಶ್ರೀಯುತ ಸತ್ಯಾರವರು ನಟಿಸಿದ ಕಿರುಚಿತ್ರಗಳ ಒಂದು ಪಕ್ಷಿ ನೋಟ. ಶಂಕರ್ ಅಶ್ವಥ್ ಜೊತೆ, ಪ್ರೊಫೆಸರ್ ರಂಗಸ್ವಾಮಿಯವರ ಜೊತೆ ಹಾಗೂ ಬ್ಯಾಂಕ್ ಜನಾರ್ದನ್ ರವರ ಜೊತೆಯೂ ನಟಿಸಿದ್ದಾರೆ ಮತ್ತು ಎಲ್ಲರ ಪ್ರೀತಿ ಪಾತ್ರವನ್ನು ಗಳಿಸಿಕೊಂಡಿದ್ದಾರೆ. ಬೇರೆ ಬೇರೆ ನಟರ ಜೊತೆಯೂ ಕೂಡ ಅವರ ಒಂದು ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎಲ್ಲರ ಒಂದು ಪ್ರಶಂಸೆಯನ್ನು ಗಳಿಸಿಕೊಂಡು ತಮ್ಮ ಗುರಿಯತ್ತ, ಸಾಧನೆಯತ್ತ ಮುಂದುವರಿಸುತ್ತಾರೆ. ಅವರಿಗೆ ದೇವರ ಮತ್ತು ಜನಗಳ ಒಂದು ಹಾರೈಕೆ ಲಭಿಸಲಿ, ಇನ್ನೂ ಹೆಚ್ಚು ಹೆಚ್ಚು ನಟನೆಯನ್ನು ಮಾಡಿ ಮನ್ನಣೆ ಗಳಿಸಿಕೊಳ್ಳಲಿ ಎಂದು ಹಾರೈಸೋಣ.